ನಮಸ್ಕಾರ. ನಾನು ಡಾಕ್ಟರ್ ಅನಿರುದ್ಧ್ ಕುಲಕರ್ಣಿ, ಬೆನ್ನುಹುರಿ ಹಾಗೂ ಮೆದುಳಿನ ನರಶಸ್ತ್ರ ಚಿಕಿತ್ಸಕ. ಈ ವಾಹಿನಿಯ ಮುಖಾಂತರ ತಮಗೆಲ್ಲ ವಿನಂತಿ ಮಾಡಿಕೊಳ್ಳುವುದೇನೆಂದರೆ, ಇದೇ ಮಾರ್ಚ್ 1 ರವಿವಾರದಂದು ಭವಾನಿನಗರ ರಾಯರಮಠದ ಸುಜೇಂದ್ರ ಸಭಾಭವನದಲ್ಲಿ ಬೃಹತ್ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದಾರೆ. ಇದನ್ನ ರಾಷ್ಟ್ರೋತ್ಥಾನ ರಕ್ತ ಕೇಂದ್ರ ಹಾಗೂ ಸಮಸ್ತ ಬ್ರಾಹ್ಮಣ ಸಮಾಜದವರು ಹಮ್ಮಿಕೊಂಡಿದ್ದಾರೆ. ಸೊ ಈ ವಾಹಿನಿಯ ಮುಖಾಂತರ ತಮಗೆಲ್ಲ ನಾನು ವಿನಂತಿ ಮಾಡಿಕೊಳ್ತೇನೆ, ಸಾಕಷ್ಟು ಜನ ಮುಂದೆ ಬಂದು ರಕ್ತದಾನವನ್ನು ಮಾಡಿ ಸಾಕಷ್ಟು ಜೀವಗಳನ್ನು ಉಳಿಸಬಹುದು. ಯಾಕಂದರೆ ರಕ್ತದಾನ ಒಂದು ಮಾನವೀಯತೆಯಲ್ಲಿ ಒಂದು ಉತ್ಕೃಷ್ಟವಾದಂತಹ ದಾನ. ಸೊ ರಕ್ತದಾನ ಅಂದರೆ ಜೀವದಾನವೇ ಸರಿ. ಏಕೆಂದರೆ ಎಷ್ಟೇ ವಿಜ್ಞಾನ ಮುಂದುವರಿದರೂ ಕೂಡ ಮನುಷ್ಯನ ರಕ್ತವನ್ನು ಯಾವುದೇ ಪ್ರಯೋಗಾಲಯದಲ್ಲಿ ತಯಾರಿಸಲಿಕ್ಕಾಗಲ್ಲ. ಇನ್ನೊಬ್ಬ ಮನುಷ್ಯ ರಕ್ತ ಕೊಟ್ಟಾಗ್ಲೇ ಮಾತ್ರ ಇನ್ನೊಂದು ಜೀವವನ್ನು ಉಳಿಸಬಹುದು. ಸಾಕಷ್ಟು ಜನರು, ಸಾಕಷ್ಟು ರೋಗಿಗಳು, ಅಪಘಾತಕ್ಕೊಳಗಾದವರು, ಶಸ್ತ್ರಚಿಕಿತ್ಸೆ ಮಾಡುವಂತಹ ರೋಗಿಗಳಲ್ಲಿ, ಕ್ಯಾನ್ಸರ್ ಇರುವಂತಹ ರೋಗಿಗಳಲ್ಲಿ, ಇತರೆ ರಕ್ತ ಕಾಯಿಲೆಗಳಿರುವಂತಹ ರೋಗಿಗಳಲ್ಲಿ ರಕ್ತದ ಅವಶ್ಯಕತೆ ಬಹಳ ಇರ್ತದೆ. ಈ ತರಹದ ರಕ್ತದಾನ ಶಿಬಿರಗಳಲ್ಲಿ ಸಾಕಷ್ಟು ರಕ್ತವನ್ನು ಸಂಗ್ರಹ ಮಾಡಿದಲ್ಲಿ ಇಂತಹ ರೋಗಿಗಳಿಗೆ ಬಹಳ ಅನುಕೂಲ ಆಗ್ತದೆ. ಹೀಗಾಗಿ ಸಾಕಷ್ಟು ಜನ ಮುಂದೆ ಬನ್ನಿ, ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಳ್ಳುವಂತ ಕೇಳ್ತೀನಿ. ಯಾಕೆಂದರೆ ಸಂಸ್ಕೃತದಲ್ಲಿ ಶ್ಲೋಕ ಇದೆ, ಪರೋಪಕಾರಾರ್ಥಂ ಇದಂ ಶರೀರಂ, ಅಂದರೆ ಪರೋಪಕಾರಾಯ ಫಲಂತಿ ವೃಕ್ಷ, ಪರೋಪಕಾರಾಯ ದುಹಂತಿ ಗಾವಃ, ಪರೋಪಕಾರಾಯ ವಹಂತಿ ನದ್ಯಃ, ಪರೋಪಕಾರಾರ್ಥಂ ಇದಂ ಶರೀರಂ. ಅಂದರೆ ನಮ್ಮ ಈ ಮನುಷ್ಯನ ದೇಹ ಪರಹಿತರ ರಕ್ಷಣೆಗಾಗಿಯೇ ಇರುವುದು. ಸೊ ಇಂತಹ ಮಹತ್ ಕಾರ್ಯದಲ್ಲಿ, ಉತ್ಕೃಷ್ಟವಾದಂತಹ ಕಾರ್ಯದಲ್ಲಿ ತಾವೆಲ್ಲ ಮುಂದೆ ಬನ್ನಿ. 1 ಯೂನಿಟ್ ಬ್ಲಡ್ ಕೊಟ್ಟರೆ 2ರಿಂದ 3 ಜೀವಗಳನ್ನು ಉಳಿಸಬಹುದು. ರಕ್ತ ಕೊಡುವುದರಿಂದ ದಾನಿಗಳಲ್ಲಿ ಹೊಸ ಹೊಸ ರಕ್ತ ಕಣಗಳು ಉತ್ಪತ್ತಿಯಾಗಿ ಅವರ ಆರೋಗ್ಯದಲ್ಲೂ ಸುಧಾರಣೆ ಆಗ್ತದೆ. ಹೀಗೆಲ್ಲ ಈ ಒಳ್ಳೆಯ ಮಾಹಿತಿಯನ್ನು ಇಟ್ಟುಕೊಂಡು ಮಾರ್ಚ್ 1ರಂದು ತಾವು ಅವಶ್ಯವಾಗಿ ರಕ್ತದಾನವನ್ನು ಮಾಡೋಕ್ಕೆ ಮುಂದೆ ಬರಬೇಕು. ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಳ್ಬೇಕಂತ ಕೇಳಿಕೊಂಡು ರಕ್ತದಾನ ಮಾಡಿ, ಜೀವದಾನ ಮಾಡಿ. ಧನ್ಯವಾದ.